ರೋಚಕ ಪುನರ್ಜನ್ಮದ ಪತ್ತೇದಾರಿ ಕತೆ. ಇದು ಕೊನೆಯ ಭಾಗ. ಕಳೆದ ಸಂಚಿಕೆಯಲ್ಲಿ ಪ್ರಿಯಾಗೆ ಕೆಟ್ಟ ಕನಸೊಂದು ಬೀಳುತ್ತಿತ್ತು. ಕಳೆದ ಜನ್ಮದಲ್ಲಿ ಅಂಜಲಿಯಾಗಿ ಹುಟ್ಟಿದ್ದಳು. ಅವಳನ್ನು ಮೋಸದಿಂದ ಕೊಂದಿದ್ದರು. ಅವಳು ಅವರ ಮೇಲೆ ಹೇಗೆ ಸೇಡು ತೀರಿಸಿಕೊಂಡಳು ತಿಳಿಯೋಣ ಈ ಕೊನೆಯ ಭಾಗದಲ್ಲಿ. ಸರೋಜಮ್ಮ ರಾಹುಲ್ ಎದುರು ಬದುರು ನಿಂತಿದ್ದರು. ಹಳೆಯದೊಂದು ಚಿತ್ರಣ ಕಣ್ಮುಂದಿತ್ತು. ಹುಡುಗಿಯರ ಹಾಸ್ಟೆಲ್ ವಾರ್ಡನ್ ಸರೋಜಾ ಎಂದರೆ ಹುಡುಗಿಯರಿಗೆ ತುಸು ಭಯವೇ. ಅತ್ಯಂತ ಶಿಸ್ತು ಪಾಲಿಸುತ್ತಿದ್ದ ಸರೋಜ ಹುಡುಗಿಯರ ನಡವಳಿಕೆಗಳ ಮೇಲೆ ಕಣ್ಣಿಟ್ಟು ಬುದ್ಧಿ ಹೇಳುವಂಥವಳು. ವಾರ್ಡನ್ ಸರೋಜಾ ಎಂದರೆ ಹಾಸ್ಟೆಲ್ನ ಮುಂದೆ ಓಡಾಡುವ ಪೋಲಿ ಹುಡುಗರಿಗೆ ದುಸ್ವಪ್ನ. ಬಲು ಘಾಟಿ ಹೆಂಗಸು. ಅಂಜಲಿ ಅವಳ ಅಚ್ಚುಮೆಚ್ಚಿನ ಹುಡುಗಿ. ಯಾವಾಗಲೂ ಮೌನದ ಗೂಡು ಸೇರಿಕೊಂಡೇ ಇರುತ್ತಿದ್ದ ಅಂಜಲಿಯ ಬಗ್ಗೆ ಹೆಚ್ಚೇ ಕಾಳಜಿ ವಹಿಸುತ್ತಿದ್ದರು ಸರೋಜಾ. ಅಕ್ಕ ತಂಗಿಯರ ಬಾಂಧವ್ಯದಂತಿತ್ತು ಅವರಿಬ್ಬರ ಸಂಬಂಧ. ಅದಕ್ಕೆ ಕಾರಣವೂ ಇತ್ತು. ಸರೋಜಾ ಅನಾಥೆ. ಹೇಗೋ ಕಷ್ಟಪಟ್ಟು ಹಾಸ್ಟೆಲ್ ವಾರ್ಡನ್ ಕೆಲಸ ಗಿಟ್ಟಿಸಿಕೊಂಡಿದ್ದಳು. ತಾಯಿ ಇದ್ದು ಅನಾಥೆಯಾಗಿದ್ದ ಅಂಜಲಿ ಸರೋಜಳ ಪ್ರತಿ ಕಷ್ಟಕ್ಕೂ ಹೆಗಲಾಗುತ್ತಿದ್ದಳು. ಅದಕ್ಕೆ ಅಂಜಲಿಯನ್ನು ಕಂಡರೆ ಅವಳಿಗೆ ವಿಶೇಷ ಪ್ರೀತಿ ಇತ್ತು. ಸರೋಜಾ ಅಂಜಲಿಗೆ ಮಾತ್ರ ಸರೋಜಗಳಾಗಿದ್ದಳು. ಉಳಿದ ಹುಡುಗಿಯರಿಗೆ ಈ ಬಗ್ಗೆ ಅಸಮಾಧಾನವೂ ಇತ್ತು. ಬರೀ ಪುಸ್ತಕದ ಹುಳುವಾಗಿದ್ದ ಅಂಜಲಿಗೆ ಇತ್ತೀಚೆಗೆ ಹಾಸ್ಟೆಲ್ಗೆ ಲೇಟಾಗಿ ಬರುವುದು ಸರೋಜಳಿಗೆ ಕಸಿವಿಸಿಯಾಗಿತ್ತು. ಅಂಜಲಿಗೆ ತಿಳಿ ಹೇಳಿದ್ದರೂ ಪ್ರೀತಿ ಅಮಲಿನಲ್ಲಿದ್ದ ಅಂಜಲಿ ಸರೋಜಳ ಮಾತುಗಳು ರುಚಿಸಲಿಲ್ಲ. ಅದೊಂದು ದಿನ ರಾಹುಲ್ನೊಂದಿಗೆ ಕಾರಿನಲ್ಲಿ ಹಾಸ್ಟೆಲ್ಗೆ ಬಂದಿಳಿದ ಅಂಜಲಿಯನ್ನು ದುರ್ಗುಟ್ಟಿ ನೋಡುತ್ತಿದ್ದ ಸರೋಜಳಿಗೆ, ಇದು ನನ್ನ ಪರ್ಸನಲ್ ಅಕ್ಕ, ಇದನ್ನು ಪ್ರಶ್ನೆ ಮಾಡಬೇಡಿ ಎಂದವಳೆ ಒಳನಡೆದಳು. ರಾಹುಲ್ ಸರೋಜಳ ಮುಖ ನೋಡಿ ನಗುತ್ತಾ ಕಾರು ತಿರುಗಿಸಿದ್ದ ಅಷ್ಟೇ. ಅಂದಿನಿಂದ ಒಂದು ಅಂತರ ಇಬ್ಬರ ನಡುವೆ ಬೆಳೆಯತೊಡಗಿತು. ಬಹಳ ಆದರ್ಶವಾಗಿದ್ದ ನರ್ಸಿಂಗ್ ದೇಸಾಯಿ ಅವರ ಪರಿಚಯಸ್ಥರೊಬ್ಬರ ಮೂಲಕ ಸರೋಜಳನ್ನು ಮದುವೆಯಾದಾಗಿನಿಂದ ವಾರ್ಡನ್ ಕೆಲಸಕ್ಕೆ ವಿದಾಯ ಹೇಳಿ ದೇಸಾಯಿ ಅವರ ಮುದ್ದಿನ ಪತ್ನಿಯಾಗಿದ್ದರು. ಹಾಸ್ಟೆಲ್ನಿಂದ ಹೊರಡುವ ಕೊನೆಯ ದಿನ ಮನಸ್ಸು ತಡೆಯದೆ, ನೋಡು ಅಂಜಲಿ, ನಾನಿನ್ನ ಅಕ್ಕನ ಸಮಾನ ಅಂತ ತಿಳ್ಕೊಂಡು ಕೇಳಿಸ್ಕೊ. ಈ ಪ್ರೀತಿ ಗೀತಿ ಅಂತ ಅಲಿಯೋದು ಬಿಟ್ಟು ಓದಿನ ಕಡೆ ಗಮನ ಕೊಡು. ಅವನನ್ನು ನೋಡಿದರೆ ಯಾಕೋ ನಿನಗೆ ಅವನು ಸರಿ ಬರಲ್ಲ ಅನಿಸುತ್ತೆ. ನೋಡು, ಯೋಚನೆ ಮಾಡು. ಯಾವತ್ತಾದರೂ ನನ್ನ ನೆನಪಾದರೆ ಈ ಅಡ್ರೆಸ್ಗೆ ಬಾ ಎನ್ನುತ್ತಾ ಅವಳ ಕೈಯಲ್ಲೇ ಚೀಟಿಯೊಂದನ್ನಿತ್ತು. ಅವಳ ಮಾತಿಗೂ ಕಾಯದೆ ಸರೋಜಾ ಹೊರಟೇ ಬಿಟ್ಟಳು. ಒಂದು ಅಪಾಯದ ಮುನ್ಸೂಚನೆ ಸರೋಜಾ ನೀಡಿದ್ದರೂ ಪ್ರೀತಿಯ ಮುಂದೆ ಯಾವುದು ಕಾಣುವುದಿಲ್ಲ ಅಲ್ಲವೇ. ರಾಹುಲ್ನ ಮೋಸ ಅಂಜಲಿಯನ್ನು ಹಣ್ಣಾಗಿಸಿದಾಗ ಅವಳಿಗೆ ನೆನಪಾಗಿದ್ದು ಸರೋಜಳ ಮಡಿಲು. ಮೊದಲ ಬಾರಿಗೆ ಅವಳ ಮಾತು ಕೇಳಿದ್ರೆ ಇವತ್ತು ತನಗೆ ಈ ಗತಿ ಬರ್ತಿರ್ಲಿಲ್ಲ ಅಂದುಕೊಳ್ಳುತ್ತಾ ಯಾವುದೋ ಪುಸ್ತಕದಲ್ಲಿ ಮಡಿಸಿ ಅವಳ ಅಡ್ರೆಸ್ನ ಚೀಟಿ ಹಿಡಿದು ಹೊರಟೇ ಬಿಟ್ಟಳು. ಬಾಗಿಲು ತೆರೆದೊಡನೆ ಮಾತುಗಳು ಗಂಟಲು ಕಟ್ಟಿ ಅವಳನ್ನು ತಬ್ಬಿ ಎದೆ ಹಗುರವಾಗುವವರೆಗೂ ಅಳುತ್ತಲೇ ಇದ್ದಳು. ಸರೋಜಳ ಮಡಿಲಿನಲ್ಲಿ ಸಿಕ್ಕ ನೆಮ್ಮದಿ ಅಂಜಲಿಗೆ ಇನ್ನೆಲ್ಲೂ ಸಿಕ್ಕಿರಲಿಲ್ಲ. ವಿಷಯ ತಿಳಿದ ಸರೋಜಾ, ಈ ಹುಡುಗಿಗೆ ಅವತ್ತೇ ಹೇಳಿದ್ದರೂ ಎಡವಿ ಬಿಟ್ಟಳು. ರಾಹುಲ್ನೊಂದಿಗೆ ತಾನೊಂದು ಬಾರಿ ಮಾತನಾಡಬೇಕು ಎಂದುಕೊಳ್ಳುವಷ್ಟರಲ್ಲಿ ಈ ಅವಘಡ ನಡೆದು ಹೋಗಿತ್ತು. ಅಂಜಲಿ ಮತ್ತೆಂದೂ ಸರೋಜಳ ಮಡಿಲು ಹುಡುಕಿ ಬಾರದ ಊರಿಗೆ ಹೊರಟು ಹೋಗಿದ್ದಳು. ಈ ವಿಷಯದಲ್ಲಿ ರಾಹುಲ್ನ ಬಗ್ಗೆ ಸರೋಜಳಿಗೆ ಅನುಮಾನವಿದ್ದರೂ ಏನು ಮಾಡಲಾರದವಳಾಗಿದ್ದಳು ಸರೋಜಾ. ಈ ಎಲ್ಲ ಜಂಜಾಟಗಳ ನಡುವೆ ಖುಷಿಯೊಂದು ಸರೋಜಳ ಪಾಲಿಗೆ ದಕ್ಕಿತ್ತು. ಸರೋಜಳ ಮಡಿಲು ತುಂಬುವುದರಲ್ಲಿತ್ತು. ನರ್ಸಿಂಗ್ ದೇಸಾಯಿ ಅವರು ಮಡದಿ ನಡೆದರೆ ಎಲ್ಲಿ ತನ್ನ ಕೂಸಿಗೆ ನೋವಾಗುತ್ತೋ ಅನ್ನುವ ರೀತಿ ಅವಳನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದರು. ಪ್ರಿಯಾಂಕಾ ಮಡಿಲು ತುಂಬಿದ್ದಳು. ಮಗಳ ಮುದ್ದು ಮುಖ ನೋಡುವುದರಲ್ಲಿ ಅಂಜಲಿ ಮರೆತು ಹೋಗಿದ್ದಳು. ಇಷ್ಟು ವರ್ಷಗಳ ನಂತರ ರಾಹುಲ್ ಎದುರಾಗಿದ್ದ. ಸರೋಜಳ ಮೈಯೆಲ್ಲ ಕೆಂಡ ಸುರಿದಂತಾಯಿತು. ಪ್ರಿಯಾಂಕಾ ಅದೆಂಥದೋ ವಿಷಪೂರಿತ ನಗು ಚೆಲ್ಲಿದ್ದಳು. ಇವರಿಬ್ಬರ ಎದುರುಗೊಳ್ಳುವಿಕೆ ಅವಳೇ ಮಾಡಿದ ಏರ್ಪಾಟಾಗಿತ್ತು. ಪಾರ್ಟಿ ಮುಗಿದ ಮೇಲೆ ಏನನ್ನೋ ದೀರ್ಘವಾಗಿ ಯೋಚಿಸಿದ್ದರು ಸರೋಜಾ. ತನ್ನ ಮಗಳ ಕನಸಿನ ಅರ್ಥ ಪೂರ್ತಿ ಸ್ಪಷ್ಟವಾಗಿತ್ತು. ಅಂಜಲಿ ತಾನು ಗರ್ಭಿಣಿ ಎಂದು ಆ ದಿನ ತನ್ನದೇ ಮಡಿಲಿನಲ್ಲಿ ಎದೆ ಹಗುರವಾಗುವಷ್ಟು ಹೊತ್ತಿದ್ದಳು. ಹಾಗಿದ್ದರೆ ಪ್ರಿಯಾಂಕಳ ಕನಸು? ಅಂಜಲಿ ಮಗಳು ಕನಸಿನಲ್ಲಿ ತನ್ನ ಸಾವಿನ ಬಗ್ಗೆ ಹೇಳುತ್ತಿದ್ದಾಳೆ. ಕಂಪಿಸಿದಳು, ಬೆದರಿದಳು, ಬೆವರಿದಳು ಸರೋಜಾ. ಪಕ್ಕದಲ್ಲಿದ್ದ ಮಗಳು ಮಾತ್ರ ನೆಮ್ಮದಿಯಿಂದ ಮಲಗಿದ್ದಾಳೆ. ಇತ್ತೀಚೆಗೆ ಪ್ರಿಯಾಂಕಾ ಈ ಕನಸಿನಿಂದ ಮುಕ್ತಿ ಪಡೆದಿದ್ದಾಳೆ. ಆದರೆ ಅಂಜಲಿಗೆ ಅನ್ಯಾಯವಾಗಿ ಹೋಯಿತು. ಈಗಲೂ ತನ್ನಿಂದ ಏನು ಮಾಡಲು ಸಾಧ್ಯ? ನಿಟ್ಟುಸಿರೊಂದು ಹೊರಗೆ ಬಿತ್ತು. ಹೇಗೋ ಮಗಳು ಮೊದಲಿನಂತೆ ರಾತ್ರಿ ಕನಸು ಬಿತ್ತೆಂದು ಚೀರುವುದು, ಅಳುವುದು, ಇದ್ಯಾವುದನ್ನು ಮಾಡದೆ ನಿಶ್ಚಿಂತೆಯಿಂದ ಇರುವುದು ಅವರಿಗೆ ಸಮಾಧಾನವಾಗಿತ್ತು. ಆದರೆ ಅವರು ಇನ್ನೊಂದನ್ನು ಯೋಚಿಸಲಿಲ್ಲ. ಕನಸಿನ ಬಗ್ಗೆ ಮಾತ್ರ ಯೋಚಿಸಿದ ಅವರು ಮಗಳೇ ಅಂಜಲಿಯಾಗಿ ಮಡಿಲು ತುಂಬಿದ್ದಾಳೆನ್ನುವ ಸಣ್ಣ ಅನುಮಾನವೂ ಬರದಂತೆ ಪ್ರಿಯಾಂಕಾ ನಡೆದುಕೊಳ್ಳುತ್ತಿರುವುದರ ಬಗ್ಗೆ ಒಂದು ಚಿಕ್ಕ ಅನುಮಾನವೂ ಸರೋಜಮ್ಮನವರಿಗೆ ಬರಲೇ ಇಲ್ಲ. ಒಂದು ಚಿಕ್ಕ ಅನುಮಾನ ಬಂದಿದ್ದರೂ ನಡೆಯಲಿರುವ ಮತ್ತೊಂದು ಅವಘಡವನ್ನು ತಪ್ಪಿಸಬಹುದಿತ್ತು. ತಾಯಿಗೆ ಯಾವ ರೀತಿ ಅನುಮಾನಗಳು ಬರದೇ ಇರುವ ರೀತಿ ಪ್ರಿಯಾಂಕಾ ನಡೆದುಕೊಳ್ಳುತ್ತಿದ್ದಳು. ಸೇಡು ತೀರಿಸಿಕೊಳ್ಳಲು ಒಳ್ಳೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಆ ದಿನವೂ ಬಂದಿತ್ತು. ಎತ್ತಲೋ ನೋಡುತ್ತಾ ಸುಮ್ಮನೆ ಸೋಫಾದ ಮೇಲೆ ಮಲಗಿದ್ದ ಮಗಳನ್ನು ನೋಡಿ ದೇಸಾಯಿ ಅವರು, ಯಾಕೆ ಪುಟ್ಟ ಬೇಜಾರಲ್ಲಿದ್ದೀಯಾ? ಫ್ರೆಂಡ್ಸ್ ಜೊತೆ ಎಲ್ಲಿಗಾದರೂ ಹೋಗಿ ಬರೋದು ತಾನೇ? ತಲೆ ನೇವರಿಸಿದರು. ಇದೇ ಸಮಯಕ್ಕೆಂದು ಕಾಯುತ್ತಿದ್ದ ಪ್ರಿಯಾಂಕಾ, ಡ್ಯಾಡಿ, ನಾವು ಫ್ಯಾಮಿಲಿ ಟ್ರಿಪ್ಗೆ ಹೋಗಿ ಎಷ್ಟೊಂದು ವರ್ಷ ಆಯಿತು. ಎಲ್ಲರೂ ಸೇರಿ ಹೊರಗೆ ಹೋದರೆ ಹೇಗಿರುತ್ತೆ?
ತಂದೆಯ ಒಪ್ಪಿಗೆಗೆ ಮನಸ್ಸು ತಹತಹಿಸುತ್ತಿತ್ತು. ಮಗಳು ಖುಷಿಯಿಂದಿದ್ದರೆ ಸಾಕು ಎಂದು, ಜೊತೆಗೆ ಕೆಲಸದ ಒತ್ತಡದಿಂದ ಸಾಕಾಗಿದ್ದ ದೇಸಾಯಿ ಅವರು ಒಪ್ಪಿದರು. ಅಲ್ಲಿಗೆ ಅರ್ಧ ಕೆಲಸ ಮುಗಿದಂತಾಗಿತ್ತು. ಸಿಂಚು ಅವತ್ತು ಟ್ರಕ್ಕಿಂಗ್ ಹೋದಾಗ ಫಾಲ್ಸ್ನಲ್ಲಿ ಯಾಕೋ ನನಗೆ ಎಂಜಾಯ್ ಮಾಡೋಕ್ಕೆ ಆಗಲಿಲ್ವೇ. ಭಾನುವಾರ ಬೇರೆ ಇದೆ. ನಮ್ಮ ಡ್ಯಾಡಿ ಮಮ್ಮಿನೂ ತುಂಬ ದಿನ ಆಯಿತು, ಎಲ್ಲಿಗೂ ಹೋಗಿಲ್ಲ. ಅವರನ್ನು ಒಪ್ಪಿಸಿದ್ದೀನಿ, ನಿಮ್ಮ ಡ್ಯಾಡಿನೂ ಒಪ್ಸು. ಎಲ್ಲರೂ ಹೋದರೆ ಖುಷಿ ಇರುತ್ತೆ ಕಣೆ, ಎಂಜಾಯ್ ಮಾಡಬಹುದು. ಮದನ್ಗೂ ಹೇಳಿದ್ದೀನಿ, ಅವನು ಅಲ್ಲಿಯವನೇ ಅಲ್ವಾ, ಅವನಿದ್ರೆ ಅನುಕೂಲ ಎನ್ನುತ್ತಾ ವಿಷಯ ಪ್ರಸ್ತಾಪಿಸಿದಾಗ ಹೊರಗಡೆ ಸುತ್ತುವುದೆಂದರೆ ಬಲು ಬೇಗನೆ ಸಿಂಚನ ಒಪ್ಪುತ್ತಾಳೆನ್ನುವುದು ಪ್ರಿಯಾಂಕಾಗೆ ಗೊತ್ತಿತ್ತು. ಅಂತೂ ಹೊರಡುವ ದಿನ ನಿಗದಿಯಾಗಿತ್ತು. ಆದರೆ ಇನ್ನೂ ಒಬ್ಬರು ಬರ್ತಾರೆ. ಸಿಂಚನ ಕಣ್ಣು ಮಿಟುಕಿಸುತ್ತಾ ನುಡಿದಳು. ಪ್ರಿಯಾಂಕ ಪ್ರಶ್ನಾರ್ಥಕವಾಗಿ ನೋಡಿದಾಗ ಆನಂದ್ನತ್ತ ಕೈ ತೋರಿಸಿದಳು ಸಿಂಚನ. ಒಂಚೂರು ನಾಚಿಕೆಯ ಜೊತೆ ಮಂದಹಾಸ ಮೂಡಿತ್ತು ಪ್ರಿಯಾಂಕಳ ಮುಖದಲ್ಲಿ. ಆದರೆ ಆನಂದ್ ಬಗ್ಗೆ ಅವಳು ಅಷ್ಟೊಂದು ಉತ್ಸಾಹ ತೋರಿಸದಿರುವುದು ಸಿಂಚನಾಳಿಗೆ ಈ ಹುಡುಗಿ ಅದೆಷ್ಟು ಮೂಡಿ ಅನ್ನಿಸದೇ ಇರಲಿಲ್ಲ. ದೇಸಾಯಿ ಅವರು ಹೊರಡುತ್ತಿರುವುದು ಯಾವ ಸ್ಥಳಕ್ಕೆ ಎಂದು ಕೇಳಿದಾಗ ಸರ್ಪ್ರೈಸ್ ಎಂದಷ್ಟೇ ಹೇಳಿದ್ದಳು. ಅತ್ತ ಸಿಂಚನಾಳಿಗೂ ಅದನ್ನೇ ಹೇಳಿಕೊಟ್ಟಿದ್ದಳು. ಯಾಕೆ ಡ್ಯಾಡಿ ಬೆವರ್ತಿದ್ದೀರಾ? ಮಗಳ ಮಾತು ಕೇಳಿ ಬೆಚ್ಚಿದ ರಾಹುಲ್. ಹೌದು, ದಾರಿ ಎಲ್ಲವನ್ನೂ ನೆನಪಿಸುತ್ತಿದೆ. ಬೆವರಿನಿಂದ ಒದ್ದೆ ಆಗಿದ್ದ ರಾಹುಲ್. ಕಾರಣ ಗೊತ್ತಿದ್ದ ಸರೋಜ ಕಿಟಕಿಯತ್ತ ಮುಖ ತಿರುಗಿಸಿದರು. ದಾರಿಯುದ್ದಕ್ಕೂ ಅವರಿಗೆ ಅಂಜಲಿ ಕಾಡದೇ ಇರಲಿಲ್ಲ. ಪ್ರಿಯಾಂಕ ಮಾತ್ರ ತನ್ನೊಳಗಿನ ಗುಟ್ಟು ಯಾರಿಗೂ ಗೊತ್ತಾಗಬಾರದೆಂದು ಜೋರಾಗಿ ಹಿಂದಿ ಹಾಡು ಹಾಡುತ್ತಾ ಕುಣಿಯುತ್ತಿದ್ದಳು. ದೃಷ್ಟಿ ಮಾತ್ರ ರಾಹುಲ್ ಮೇಲಿತ್ತು. ಫಾಲ್ಸ್ ತಲುಪಿದಾಗ ತಲೆ ದಿಮ್ಮಿ ಎನ್ನುತ್ತಿದ್ದ ರಾಹುಲ್ಗೆ ತಲೆ ಬಿಗಿಯಾಗಿ ಹಿಡಿದುಕೊಂಡ. ಡ್ಯಾಡಿ ಏನಾಯಿತು? ಸಿಂಚನ ತಂದೆಯತ್ತ ನೋಡಿದಾಗ ಏನಿಲ್ಲಮ್ಮ, ಸುಸ್ತು ಇಂದಷ್ಟೇ ನುಡಿದು ಕೆಳಗೆ ಕುಳಿತ. ಪ್ರಿಯಾಂಕ ರಾಹುಲ್ ಮುಖವನ್ನು ನೋಡುತ್ತಿದ್ದರೆ ಅವನು ಹಳೆಯ ನೆನಪುಗಳಿಂದ ಮಂಕಾಗಿದ್ದಾನೆ ಎನಿಸಿತು. ಅಂಜಲಿಯನ್ನು ತಾನು ಮದುವೆಯಾಗಿದ್ದರೆ ಇಂಥದ್ದೊಂದು ಪರಿಸ್ಥಿತಿ ತನಗೆ ಬರುತ್ತಿರಲಿಲ್ಲ. ಹೋ, ಅಂಜಲಿ ಇಲ್ಲೇ ಕುಳಿತಿದ್ದಾಳೆ ಎನ್ನಿಸುತ್ತಿದೆ. ಯಾವಾಗಲೂ ಅವಳೊಂದಿಗೆ ಕುಳಿತುಕೊಳ್ಳುತ್ತಿದ್ದ ಜಾಗದಲ್ಲಿ ಕೂತು ಕಣ್ಮುಚ್ಚಿದ್ದ. ಅವರವರ ಪಾಡಿಗೆ ಎಲ್ಲರೂ ಫೋಟೋ ಕ್ಲಿಕ್ಕಿಸುವುದರಲ್ಲಿ ಮಗ್ನರಾಗಿದ್ದರು. ಹಸಿವಾಗದಿದ್ದರೂ ತಿಂಡಿ ತಿನ್ನುವುದರಲ್ಲಿ ಮಗ್ನರಾಗಿದ್ದರು ಸರೋಜಮ್ಮ ಮತ್ತು ದೇಸಾಯಿ ಅವರು. ಸಮಯ ಬಂದಾಗಿತ್ತು. ಸೇಡು ಪೂರ್ತಿಯಾಗುವುದರಲ್ಲಿತ್ತು. ಅಂಕಲ್ ಎಂದು ಮೆಲ್ಲಗೆ ಕೂಗಿದಳು ಪ್ರಿಯಾಂಕಾ. ರಾಹುಲ್ ಜಗತ್ತಿನ ಪರಿವೇ ಇಲ್ಲದಂತೆ ಕುಳಿತಿದ್ದ. ಮೆಲ್ಲನೆ ಅವನ ಹೆಗಲ ಮೇಲೆ ಕೈಯಿಟ್ಟಳು. ಒಂದು ಕ್ಷಣ ಬೆಚ್ಚಿ ಹಿಂದೆ ಸರಿದ ರಾಹುಲ್. ಅಂಜಲಿ ಕೈಯಿಟ್ಟಂತೆ ಭಾಸವಾಗಿತ್ತು. ಅವಳನ್ನೊಮ್ಮೆ ನೋಡಿ ಹಣೆಯ ಬೆವರು ಒರೆಸಿಕೊಳ್ಳುತ್ತಾ ಏನಮ್ಮ ಅಂದ. ಬನ್ನಿ ಇಲ್ಲಿ, ನನಗೆ ಒಂದು ಆಸೆ. ಈ ತುದಿಲಿ ನಿಂತು ಒಂದು ಫೋಟೋ ತೆಗೆಸಿಕೊಳ್ಳಬೇಕು. ಹೋದ ಸಾರಿ ಬಂದಾಗ ಆಗಲೇ ಇಲ್ಲ. ಪ್ಲೀಸ್ ಒಂದು ಫೋಟೋ ತೆಗಿರಿ. ಡ್ಯಾಡಿ ಮಮ್ಮಿ ಬರೋದ್ರೊಳಗೆ ನೋಡಿದ್ರೆ ಬೈತಾರೆ ಎಂದಳು. ಮೊದಲೇ ಜಲಪಾತ ಕಂಡು ಹೆದರಿದ್ದ ರಾಹುಲ್, ಬೇಡಮ್ಮ, ಅಲ್ಲಿ ಕಾಲು ಜಾರಿದರೆ ಮುಗೀತು. ಬೇಕಿದ್ದರೆ ಈ ಬಂಡೆ ಮೇಲೆ ಕುಳಿತುಕೋ, ನಿನಗೆ ಹೇಗೆ ಬೇಕೋ ಹಾಗೆ ಫೋಟೋ ತೆಗೆಯುತ್ತೇನೆ ಎಂದ. ಪ್ಲೀಸ್ ಅಂಕಲ್, ಹುಷಾರಾಗಿ ನಿಲ್ತೀನಿ ಪ್ಲೀಸ್, ಒಂದೇ ಒಂದು ಎಂದು ರಾಗ ಎಳೆದಳು ಪ್ರಿಯಾಂಕಾ. ಆನಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದ. ಸರೋಜಮ್ಮ ಮತ್ತು ನರಸಿಂಹ ದೇಸಾಯಿ ಅವರನ್ನು ನಿಲ್ಲಿಸಿ ಮದನ್ ಫೋಟೋ ಕ್ಲಿಕ್ಕಿಸುತ್ತಿದ್ದ. ಸಿಂಚನ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಮಗ್ನಳಾಗಿದ್ದಳು. ಇದೇ ಒಳ್ಳೆಯ ಸಮಯವೆಂದರಿತ ಪ್ರಿಯಾಂಕಾ ರಾಹುಲ್ನನ್ನು ಫೋಟೋ ಕ್ಲಿಕ್ಕಿಸಲು ಕರೆದಿದ್ದಳು. ರಾಹುಲ್ ಜಲಪಾತದ ತುದಿಯಲ್ಲಿ ನಿಂತ ಅವಳ ಫೋಟೋ ಕ್ಲಿಕ್ಕಿಸಿದ. ಪ್ರಿಯಾಂಕಾ ಖುಷಿಯಿಂದ ಥ್ಯಾಂಕ್ಸ್ ಅಂಕಲ್ ಎಂದು ಸ್ವಲ್ಪ ಮುಂದೆ ಬಂದು, ಅಂಕಲ್ ನೀವು ನಿಲ್ಲಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ವಯಸ್ಸಲ್ಲೂ ನೀವು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀರಾ. ಫೋಟೋ ಸಖತ್ ಬರುತ್ತೆ. ಆಮೇಲೆ ಉಳಿದವರದ್ದು ಅಲ್ಲಿ ನಿಲ್ಲಿಸಿ ಫೋಟೋ ತೆಗೆಯೋಣ. ಎಲ್ರಿಗೂ ಒಂದು ಮೆಮೊರಿ ಇರುತ್ತೆ. ಎಲ್ರಿಗೂ ನಿಲ್ಲೋಕೆ ಜಾಗ ಕಡಿಮೆ, ಇಲ್ದಿದ್ರೆ ಒಟ್ಟಿಗೆ ತೆಗೆಸಬಹುದಿತ್ತು. ಈಗ ನೀವು ನಿಲ್ಲಿ ಸಾಕು ಎಂದು ರಾಹುಲ್ನನ್ನು ಜಲಪಾತದ ತುದಿಗೆ ನಿಲ್ಲಲು ಹೇಳಿದಳು. ಅವನ ಮನದ ತುಂಬೆಲ್ಲ ಅಂಜಲಿಯನ್ನು ನೂಕಿದ್ದ ನೆನಪುಗಳು ಕಾಡುತ್ತಿತ್ತು. ಒಲ್ಲದ ಮನಸ್ಸಿಲ್ಲದ ಮನಸ್ಸಿನಿಂದ ರಾಹುಲ್ ಹುಷಾರಾಗಿ ಹೆಜ್ಜೆ ಇಡುತ್ತಾ ಜಲಪಾತದ ತುದಿಗೆ ನಿಂತ. ಇಲ್ಲೇನೋ ನಡೀತಿದೆ ಎನ್ನುವಂತೆ ಬಂದಿರುವವರಲ್ಲಿ ಒಬ್ಬ ವ್ಯಕ್ತಿಯ ಕಣ್ಣುಗಳು ಮಾತ್ರ ಇವರತ್ತಲೇ ಇದ್ದವು. ಆನಂದ್, ಇವಳಿಗೆ ಈ ಅಂಕಲ್ ಕಂಡ್ರೆ ಅದೇನಿಷ್ಟನೋ. ನಾನೊಬ್ಬ ಇಲ್ಲಿ ಇವಳ ಹಿಂದೆ ಬಿದ್ದು ಸಾಯ್ತಿದ್ರೆ ಇವಳು ಈ ಅಂಕಲ್ ಜೋಡಿ ಫೋಟೋ ತೆಗೆಸ್ಕೋತಿದ್ದಾಳೆ. ನಂಗೆ ಹೇಳಿದ್ರೆ ನಾನೇ ತೆಗಿತಿರ್ಲಿಲ್ವಾ? ಸಿಟ್ಟು ಬಂದರೂ ತಡೆದುಕೊಂಡ ಆನಂದ್. ಆದರೂ ಅವಳ ನಡವಳಿಕೆ ಒಂಥರ ವಿಚಿತ್ರವಾಗಿದೆ ಅನ್ನಿಸತೊಡಗಿದ್ದಂತೂ ಸತ್ಯ. ಆನಂದ್ನ ದೃಷ್ಟಿ ತನ್ನತ್ತಲೇ ಇರುವುದನ್ನು ಕಂಡು ಅಂಜಲಿ ಕಸಿವಿಸಿಯಾದರೂ ತೋರ್ಗೊಡದೆ ಏನೋ ನೆನಪಾದವಳಂತೆ ಆನಂದ್ನನ್ನು ಕೂಗಿ, ಆನಂದ್, ಸಿಂಚನಾನನ್ನು ಕರಿ ಎಂದಳು. ಇವಳಿಗೆ ನನ್ನ ಕರೆದರೆ ಅದೇನು ನಷ್ಟವೋ. ಮನಸ್ಸಿಲ್ಲದೆ ಅಲ್ಲಿಂದ ಹೊರಟ. ಸಿಂಚನ ಫೋಟೋ ತೆಗೆಯುತ್ತಾ ಎತ್ತಲೋ ತೆರಳಿದ್ದನ್ನು ಪ್ರಿಯಾಂಕಾ ಗಮನಿಸಿದ್ದಳು. ಆದಷ್ಟು ಬೇಗ ತನ್ನ ಕಾರ್ಯ ಸಾಧಿಸಬಿಡಬೇಕು ಅಂದಷ್ಟೇ ಅವಳ ತಲೆಯಲ್ಲಿ ಓಡುತ್ತಿದ್ದ ವಿಚಾರ. ಅಂಕಲ್ ಅಲ್ಲಿ ನೋಡಿ ಎಂದು ಅವನನ್ನು ಜಲಪಾತಕ್ಕೆ ಮುಖ ಮಾಡುವಂತೆ ತಿರುಗಲು ಹೇಳಿದಳು. ತಾನು ಒಂದು ಹೆಜ್ಜೆ ಹಿಂದೆ ಸರಿದಳು. ರಾಹುಲ್ ಪ್ರಿಯಾಂಕಳ ಧ್ವನಿ ಕೇಳಿ ಬೆಚ್ಚಿದ. ಇದೇ ಜಾಗದಲ್ಲಿ ಅಲ್ವಾ ನಾ ಅಷ್ಟೊಂದು ಗೋಗರೆದರೂ ಬೇಡಿಕೊಂಡರೂ ಇನ್ನೂ ಜಗವನ್ನೇ ಕಾಣದ ನನ್ನ ಕೂಸಿನೊಂದಿಗೆ ನನ್ನ ತಳ್ಳಿದ್ದು? ಪ್ರಿಯಾಂಕಳ ಕಣ್ಣುಗಳು ಕೆಂಪಾಗಿದ್ದವು. ಅಂದ್ರೆ ನೀನು ದೆವ್ವ. ಮಾತುಗಳು ತೊದಲತೊಡಗಿದ್ದವು. ಹೆಚ್ಚು ಸಮಯವಿರಲಿಲ್ಲ. ಇಲ್ಲೇನೋ ತನ್ನ ಪ್ರಾಣಕ್ಕೆ ಕುತ್ತು ಇದೆ ಎಂದುಕೊಂಡವನೇ ಹಿಂದೆ ತಿರುಗಲು ಪ್ರಯತ್ನಿಸುವಾಗಲೇ
ದೆವ್ವ ಅಲ್ವೋ, ನಾನು ಅಂಜಲಿಯ ಪುನರ್ಜನ್ಮ ಎಂದವಳೆ ಅವನನ್ನು ನೂಕಿಬಿಟ್ಟಳು. ಎದೆಯೊಳಗಿನ ಕಿಚ್ಚು ತಣ್ಣಗಾಗಿತ್ತು. ಅಂಕಲ್ ಎಂದು ಜೋರಾಗಿ ಚೀರಿಕೊಂಡು ಅಲ್ಲೇ ಕುಸಿದು ಕುಳಿತಳು. ಪ್ರಿಯಾಂಕಾ ಚೀರಿದ್ದನ್ನು ಕೇಳಿ ಒಂದೇ ಉಸಿರಿಗೆ ಎಲ್ಲರೂ ಓಡಿ ಬಂದರು. ಅಂಕಲ್ ಕಾಲು ಜಾರಿ ಬಿದ್ದು ಹೋದರು. ಎಷ್ಟೇ ಹೇಳಿದರೂ ಕೇಳದೆ ತುದಿಯಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳೋಣ ಅಂತ ಬಲವಂತ ಮಾಡಿದ್ರು. ಈಗ ನೋಡಿದರೆ ಎಂದು ಜೋರಾಗಿ ಅಳತೊಡಗಿದಳು. ಸಿಂಚನಾಳ ಆಕ್ರಂದನ ಮುಗಿಲು ಮುಟ್ಟಿತು. ಆನಂದ್ ಮಾತ್ರ ಪ್ರಿಯಾಂಕಳತ್ತ ಆಶ್ಚರ್ಯದಿಂದ ನೋಡಿದ್ದ. ಏಕೆಂದರೆ ಪ್ರಿಯಾಂಕಳೇ ಅಲ್ಲಿ ನಿಲ್ಲಲು ರಾಹುಲ್ನನ್ನು ಒತ್ತಾಯಿಸಿದ್ದನ್ನು ಕೇಳಿಸಿಕೊಂಡಿದ್ದ, ನೋಡಿದ್ದ. ಈ ಅವಘಡಕ್ಕೆ ಇವಳೇ ಕಾರಣ ಅನಿಸುತ್ತೆ. ಆದರೂ ಸುಳ್ಳೇಕೆ ಹೇಳ್ತಿದ್ದಾಳೆ? ಈಗ ಈ ವಿಷಯವನ್ನು ಕೇಳುವುದು ಸರಿಯಲ್ಲವೆಂದು ಮೌನಿಯಾದ. ಜೊತೆಗೆ ಅವಳ ಮೇಲಿನ ಪ್ರೀತಿ ಅವನನ್ನು ಬಾಯಿ ಮುಚ್ಚಿಸಿತ್ತು. ಹೆಣ ಶೋಧನೆಯಾದ ನಂತರ ಮರಣೋತ್ತರ ಕಾರ್ಯಗಳನ್ನು ದೇಸಾಯಿ ಅವರೇ ಸಿಂಚನಾಳ ಮೂಲಕ ಮಾಡಿ ಮುಗಿಸಿದ್ದರು. ಸಿಂಚನ ಅನಾಥೆಯಾಗಿದ್ದಳು. ಪ್ರಿಯಾಂಕಾ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಳು. ಇತ್ತೀಚೆಗೆ ಪ್ರಿಯಾಂಕಾ ಪೂರ್ಣ ಮೌನಿಯಾಗಿದ್ದಳು. ಪ್ರಿಯಾಂಕಾ ಪೂರ್ಣ ಅಂಜಲಿಯೇ ಆಗಿ ಬದಲಾಗಿದ್ದಳು. ಅವಳಿಗೆ ಹಳೆಯ ನೆನಪುಗಳು ಚಿತ್ರಹಿಂಸೆ ಮಾಡುತ್ತಿದ್ದವು. ತಾನು ಗರ್ಭಿಣಿ ಎನ್ನುವ ಭಾವನೆ ಕಾಡುತ್ತಿತ್ತು. ಅದೂ ಅಲ್ಲದೆ ಸಿಂಚನಾಳ ಸ್ಥಿತಿಗೆ ತಾನೇ ಕಾರಣ ಎನ್ನುವ ಅಪರಾಧಿ ಮನೋಭಾವ ಅವಳನ್ನು ನೋಡಿದಾಗಲೆಲ್ಲ ಹೊಟ್ಟೆ ಕಿವಿಚಿದಂತಾಗುತ್ತಿತ್ತು. ಪ್ರಿಯಾ, ಮೆಲ್ಲನೆ ಅವಳ ಕಿವಿಯ ಬಳಿ ಪಿಸುಗುಟ್ಟಿದ್ದ ಆನಂದ್. ಪ್ರಿಯಾಂಕಾ ದೂರ ಸರಿದಳು. ಪಟ್ಟು ಬಿಡದ ಆನಂದ್, ನೋಡು, ನಾನಿನ್ನ ತುಂಬ ಪ್ರೀತಿಸ್ತಿದ್ದೀನಿ. ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ದಯವಿಟ್ಟು ನನ್ನಿಂದ ದೂರ ಸರಿಬೇಡ. ಇನ್ನೂ ಅವಳ ಹತ್ತಿರ ಬಂದು ಕುಳಿತ. ಅವಳಿಗೆ ಬೇಡದ ಮಾತುಗಳಾಗಿದ್ದವು ಅವು. ಅವತ್ತು ನಡೆದ ಘಟನೆಗೆ ನಾನೇ ಕಾರಣ ಅನ್ನೋದು ನಿಂಗೆ ಗೊತ್ತಿದೆ ಅಲ್ವಾ? ಆದರೂ ಯಾಕೆ ಬಾಯಿ ಮುಚ್ಕೊಂಡಿದ್ದೆ? ಕೇಳಿದಳು. ಅವನ ಮಾತಿಗೆ ಉತ್ತರವಲ್ಲದ ಪ್ರಶ್ನೆ. ಆನಂದ್ ತಡವರಿಸಿದ. ಹೌದು, ಗೊತ್ತಿತ್ತು. ಆದರೂ ನನಗೆ ನಿನ್ನ ಕೇಳೋಕೆ ಇಷ್ಟ ಇಲ್ಲ. ಅವಳು ತನ್ನ ಪ್ರೀತಿಯನ್ನು ಇನ್ನಾದರೂ ಒಪ್ಪಬಹುದು ಎನ್ನುವ ಆಶಾಭಾವನೆ ಅವನಲ್ಲಿ ಕಂಡಿತು. ಆನಂದ್ನಿಗೆ ನಡೆದ ಸತ್ಯ ತಿಳಿಸಿ ಅದನ್ನು ಸಿಂಚನಾಗೆ ಹೇಳಬಾರದೆಂದು ಪ್ರಮಾಣ ಮಾಡಿಸಿಕೊಂಡಿದ್ದಳು. ಕೊನೆಗೂ ಆನಂದನಿಗೆ ಏನೊಂದನ್ನೂ ಹೇಳದೆ ಮೌನವಾಗಿ ಎದ್ದು ಹೋಗಿದ್ದಳು. ಪ್ರೀತಿಯ ಆನಂದ್, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಪ್ರೀತಿಯನ್ನು ಪಡೆಯುವ ಅದೃಷ್ಟ ನನಗಿಲ್ಲ. ಸಾಧ್ಯವಾದರೆ ಬಂದು ಡ್ಯಾಡಿಯನ್ನು ಭೇಟಿಯಾಗು. ನಿನಗೆ ಉಳಿದೆಲ್ಲ ವಿವರಗಳು ಸಿಗುತ್ತವೆ. ಕ್ಷಮಿಸು. ಪ್ರಿಯಾಂಕಾ. ಪತ್ರ ಆನಂದನ ಕೈ ಸೇರಿತ್ತು. ಇದಕ್ಕೊಂದು ಕೊನೆ ಹಾಡಲು ನಿರ್ಧರಿಸಿ ಅವಳ ಅಪ್ಪನಿಗೆ ಎಲ್ಲ ತನ್ನ ಪುನರ್ಜನ್ಮದ ವಿವರಗಳನ್ನು ಒಳಗೊಂಡ ಒಂದು ಪತ್ರ ಬರೆದಿದ್ದಳು. ಆನಂದನಿಗೆ ತನ್ನ ಜೀವನದ ಘಟನೆಗಳನ್ನು ತಿಳಿಸಿ ಸಿಂಚನಾಳೊಂದಿಗೆ ಮದುವೆಯಾಗಲು ಒಪ್ಪಿಸುವಂತೆ ತಂದೆಗೆ ಬೇಡಿದ್ದಳು. ಪತ್ರದಲ್ಲಿ ರಾಹುಲ್ನನ್ನು ತಾನೇ ನೂಕಿದ್ದು ಎನ್ನುವ ಸತ್ಯವನ್ನು ಸಿಂಚನಾಗೆ ಹೇಳಬಾರದೆಂದು, ಅದನ್ನು ಕೊನೆಯವರೆಗೂ ತಮ್ಮಲ್ಲೇ ಉಳಿಸಿಕೊಳ್ಳಬೇಕೆಂದು ಅಪ್ಪನಿಗೆ ತಾಕೀತು ಮಾಡಿ ಬರೆದಿದ್ದಳು. ಪ್ರಿಯಾಂಕಾ ಎಲ್ಲ ಮಾನಸಿಕ ತೊಳಲಾಟಗಳಿಂದ ಇತ್ತ ಅಂಜಲಿಯಾಗಿ ಇತ್ತ ಪ್ರಿಯಾಂಕಳಾಗಿ ಬದುಕಲಾಗದೆ ಮತ್ತು ಅಪರಾಧಿ ಭಾವದಿಂದ ನೊಂದು ನೇಣಿಗೆ ಶರಣಾಗಿದ್ದಳು. ಸಿಂಚನ ಆನಂದ್ ದಂಪತಿಗಳಾಗಿದ್ದರು. ಅಂತೂ ಸೇಡು ಪೂರ್ತಿಯಾಗಿತ್ತು. ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.